ಎಲ್ಲ ಸದಸ್ಯರು ಒಂದೇ ವೇದಿಕೆ ಮೇಲೆ ಕಾಣಿಸಿ ನಮ್ಮ ಆವಣಿ ಪಂಚಾಯತಿ ಅಭಿವೃದ್ಧಿ ಬಗ್ಗೆ ಒತ್ತು ಕೊಟ್ಟು ಎಲ್ಲರೂ ಏಕೀಭಾವದಲ್ಲಿ ನಮ್ಮ ಅವಿಶ್ವಾಸ ಮಂಡನೆಯನ್ನು ಜಯಗಳಿಸಿದ್ದಾರೆ. ಅದೇ ರೀತಿ ಮುಂದಿನ ದಿನಗಳಲ್ಲಿ ಎಲ್ಲ ಒಗ್ಗಟ್ಟಾಗಿ ಅಧ್ಯಕ್ಷ ಚುನಾವಣೆ ನಡೆಸಿ ಒಳ್ಳೆಯ ಅಭಿವೃದ್ಧಿ ಕಡೆ ನಮ್ಮ ಪಂಚಾಯತಿಯನ್ನು ತಗೊಂಡು ಹೋಗಲು ಎಲ್ಲರೂ ಸಿದ್ಧರಾಗಿರ್ತಾರೆ ಅಂತ ಹೇಳ್ಬಿಟ್ಟು ಈ ವೇದಿಕೆ ಈ ಮೀಡಿಯಾ ಮುಂದೆ ತಿಳಿಸುತ್ತಾ ನಾವು ಮಾತನ್ನು ಮುಗಿಸ್ತಾ ಇದ್ದೀವಿ. ಮುಂದಿನ ಅಧ್ಯಕ್ಷರು ಅವರೇ ತೀರ್ಮಾನ 15 ಜನ ಇದ್ರೆ ಅವರೇ ತೀರ್ಮಾನ ಮಾಡ್ಕೊಳ್ತಾರೆ. ಅದ್ರ ಬಗ್ಗೆ ನಮ್ಮ ಆಸಕ್ತಿ ಏನೂ ಇಲ್ಲ. ಒಳ್ಳೆಯವ್ರನ್ನ ಒಳ್ಳೆ ಆಡಳಿತ ನಡೆಸೋರ್ನ ಒಳ್ಳೆ ಯಾರು ಸ್ವಲ್ಪ ಚೂಟಿ ಇದ್ದು ಸ್ವಲ್ಪ ಆಚೆ ಕಡೆ ಹೋಗಿ ಸ್ವಲ್ಪ ಅಫಿಷಿಯಲ್ ಲೆವೆಲ್ ಫಂಡ್ಸ್ ಗಿಂಡ್ಸ್ ತಗೊಂಡ್ಬಂದು ಡೆವಲಪ್ಮೆಂಟ್ ಮಾಡೋರ್ನಂತವನ್ನ ಆಯ್ಕೆ ಮಾಡಬೇಕು ಅಂತ ಅವರಲ್ಲಿ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ದಯವಿಟ್ಟು ಕ್ಷಮಿಸಬೇಕು. ಏನು 16 ಜನದಲ್ಲಿ ಏಕೀಭಾವದಲ್ಲಿ ತೀರ್ಮಾನ ಮಾಡ್ಕೊಳ್ತಾರೆ. ಅದ್ರ ಬಗ್ಗೆ ಯಾವುದೇ ಸಂಶಯ ಇಲ್ಲ. ಅವ್ರ ಮೇಲೆ ಅಪಾರವಾದ ನಂಬಿಕೆ ಐತೆ. ಇಲ್ಲಿ ಅಧ್ಯಕ್ಷ ನಡೆಸಕ್ಕೆ ಅಂದ್ರೆ ಕಪಿಮುಷ್ಟಿಯಲ್ಲಿ ಪಂಚಾಯತಿ ನಡೆಸಬಾರ್ದು. ಇದು ಸಾರ್ವಜನಿಕರ ಕಚೇರಿ ಆಗಿರುತ್ತೆ. ಕಪಿಮುಷ್ಟಿಲಿರೋದನ್ನ ಕಪಿಮುಷ್ಟಿಯನ್ನು ಅವರೇ ಖಂಡಿಸಿ ನಾಯಕರನ್ನ ದಿಂಬಾಲು ಮಾಡಿ ನಿಮ್ಮ ಎಲ್ಲ ಏಕೀಭಾವದಲ್ಲಿ ಹೋಗೋಣ, ಇಲ್ಲಾಂದ್ರೆ ಒಬ್ಬೊಬ್ಬರು ಒಂದು ದಾರಿಯಲ್ಲಿ ಆಗಲ್ಲ, ಎಲ್ಲರೂ ಒಟ್ಟಾಗಿ ಸೇರಿದ್ರೆ ಮಾತ್ರ ಈ ಕಪಿಮುಷ್ಟಿಯಿಂದ ಬಿಡಿಸಬಹುದು ಅಂತ ಒಗ್ಗಟ್ಟಾಗಿ ಪ್ರದರ್ಶನ ಮಾಡಿದ್ದಾರೆ. ನಿಮ್ಗೆ ಗೊತ್ತಾಗತ್ತೆ. ಎಲ್ಲರೂ ಇಲ್ಲಿ ಎಲ್ಲಾ ಪಕ್ಷದವರು ಏಕೀಭಾವದಲ್ಲಿದ್ದಾರೆ. ಆ ಕಪಿಮುಷ್ಟಿಯಿಂದ ಬಿಡಿಸಕ್ಕೆ ಕಷ್ಟ ಬಿದ್ದಿದ್ದೀವಿ ಅಷ್ಟೇ. ನಾವು ನಮ್ಮ ಉಪ AC ಮೇಡಮ್ ಮನವಿ ಮಾಡ್ಕೊಂಡಿದ್ದೀವಿ, ಅತಿ ಶೀಘ್ರದಲ್ಲೇ ದಿನಾಂಕ ಕೊಡಿ. ಯಾಕೆಂದ್ರೆ ನಾವು ಇಡೀ ನಮ್ಮ 5-6 ಜಿಲ್ಲೆಯಲ್ಲಿ ದೊಡ್ಡ ಜಾತ್ರೆ ಇದೆ. ಇದು ನಮ್ಮ ಪಂಚಾಯತಿ ಅಧ್ಯಕ್ಷರಿದ್ದರೆ ನಡೆಸ್ಕೊಂಡು ಹೋಗಲು ಸಿದ್ಧ ಆಗಿರುತ್ತೆ ಅಂತ ಹೇಳಿದ್ದೀವಿ. ಅದರಿಂದ ನಮ್ಮ AC ಮಾಡೋದಕ್ಕೆ ಒಗ್ಗಟ್ಟು ಅತಿ ಶೀಘ್ರದಲ್ಲೇ ನಮಗೆ ದಿನಾಂಕ ಕೊಟ್ಟು ಅಧ್ಯಕ್ಷನ ಆಯ್ಕೆ ಮಾಡಲು ಅವಕಾಶ ಮಾಡಿಕೊಡ್ತಾರೆ. ಪಂಚಾಯತಿದ ಅಧ್ಯಕ್ಷರ ವಿರುದ್ಧ ಅವಿಶ್ವಾಸ ಮಂಡನೆ ಮಾಡುವಂತ ಪರಿಸ್ಥಿತಿ ಇದುವರೆಗೂ ಬಂದಿರಲಿಲ್ಲ. ಇದೇ ಈ ಗ್ರಾಮ ಪಂಚಾಯತಿಯಲ್ಲಿ ಮೊದಲನೇ ಬಾರಿ ಒಬ್ಬ ಅಧ್ಯಕ್ಷರ ಮೇಲೆ ಅವಿಶ್ವಾಸ ನಿರ್ಣಯ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಸ್ಥಿತಿಗೆ ಬಂದಿರತಕ್ಕಂಥದ್ದು ಇದೇ ಮೊದಲನೇ ಬಾರಿ ಅನಿಸುತ್ತೆ. ಈ ಸ್ಥಿತಿ ಬಂದಿರೋದಕ್ಕೆ ಒಂದು ವಿಶ್ವಾಸದಾಗೆ ಎಲ್ಲರೂ ಒಂದು ವಿಶ್ವಾಸದಲ್ಲಿ ಪಂಚಾಯತಿ ನಡೆಸ್ಕೊಂಡು ಹೋಗ್ತಾ ಇದ್ವಿ. ಯಾರ ಮೇಲೆ ವಿರೋಧಗಳಿಲ್ದಿರ ಅವಿಶ್ವಾಸವಾಗಿ ವಿರೋಧಗಳಿಲ್ದಿರನೇ ಈ ಗ್ರಾಮನ ಮುನ್ನಡೆಸ್ಕೊಂಡು ಹೋಗ್ತಾ ಇದ್ವಿ. ಈ ಸತಿ ಇಂಥ ಒಂದು ದುಸ್ಥಿತಿ ಬಂದಿರೋದಕ್ಕೋಸ್ಕರ ನಮಗೆ ಈ ಕ್ಷೇತ್ರದ ತಾಲೂಕ್ ಪಂಚಾಯತಿ ಸದಸ್ಯರಾಗಿ ನಾವೇ ಮಾಡಿರ್ತಕ್ಕಂಥ ಅಧ್ಯಕ್ಷರ ನಾವೇ ಇಳಿಸಬೇಕಾಯಿತು. ನಮಗೊಂಥರ ಅದು ಶೋಚನೀಯ ಅನಿಸುತ್ತೆ. ಅಂಥ ದಿನ ಬರಬಾರ್ದಾಗಿತ್ತು, ಬಂದಿದೆ. ಆದರೆ ಈಗ ಒಂದು 16 ಜನ ಸದಸ್ಯರು ಒಂದಾಗಿ ಈ ನಿರ್ಣಯನ ತಗೊಂಡು ಅವರೇ ಸದಸ್ಯರು, ಯಾರು ಒತ್ತಾಯ ಇಲ್ಲದೆ ನಮ್ಮ ಕೆಲಸಗಳ ಕಾರ್ಯಗಳು ನಡೀತಾ ಇಲ್ಲ. ಗ್ರಾಮದಲ್ಲಿ ಜನರ ಕಾರ್ಯಕ್ರಮಗಳು, ಸಾರ್ವಜನಿಕರ ಕಾರ್ಯಕ್ರಮಗಳು ಯಾವುದೇ ಒಂಥರ ಸುಲಭವಾಗಿ ನಡೀತಾ ಇಲ್ಲ ಪಂಚಾಯತಿಯಲ್ಲಿ ಅನ್ನೋ ಒಂದು ಉದ್ದೇಶದಿಂದ ಎಲ್ಲ ಮೆಂಬರ್ಗಳು ಸದಸ್ಯರುಗಳು ಈ ನಿರ್ಣಯ ತಗೊಂಡು ಇವತ್ತು ಗ್ರಾಮ ಪಂಚಾಯತಿ ಅಧ್ಯಕ್ಷರನ್ನ ಇಳಿಸುವಂಥ ಪರಿಸ್ಥಿತಿ ಬಂದಿದೆ. ಇನ್ನು ಮುಂದೆ ಇದೇ 16 ಜನನು ಒಂದಾಗಿ ಒಳ್ಳೆಯವರನ್ನ ಆಯ್ಕೆ ಮಾಡಿಕೊಂಡು ಇನ್ನು ಇರೋದಿಷ್ಟು ಕೆಲವೇ ದಿನಗಳಲ್ಲಿ ಏನು ಅಂದ್ಕೊಂಡಿದ್ದಾರೆ ಈ ಗ್ರಾಮ ಪಂಚಾಯತಿಯನ್ನ ಅವ್ರ ಗ್ರಾಮಗಳಲ್ಲಿ ಅವ್ರ ವಾರ್ಡ್ಗಳಲ್ಲಿ ಏನು ಅಭಿವೃದ್ಧಿ ಮಾಡ್ಬೇಕು ಅಂದ್ಕೊಂಡಿದ್ದಾರೆ ಅದನ್ನು ನಡೆಸ್ಕೊಂಡು ಹೋಗೋದಕ್ಕೆ ಸುಗಮ ಮಾಡಿಕೊಳ್ಳಿ, ಅವ್ರಿಗೆಲ್ರಿಗೂ ಒಳ್ಳೇದಾಗಲಿ ಅಂತ ನಾನು ಈಗ ಈ ಒಂದು ಕ್ಷಣದಲ್ಲಿ ಅವ್ರಿಗೆ ಒಳ್ಳೆಯದನ್ನು ಕೋರ್ತಾ ಇದ್ದೇನೆ.